ಹಾಯ್ ಫ್ರೆಂಡ್ಸ್, ನಾವಿವತ್ತು ಬದನೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಈಗ ವಿಡಿಯೋ ಲೇಟ್ ಮಾಡೋದು ಬೇಡ, ಹೋಗಿ ನೋಡೋದಂತೆ. ನೀವು ಈ ಸಾಂಬಾರು ಮಾಡಬೇಕಂದ್ರೆ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಬೇಕಾಗುತ್ತೆ. ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ ಮತ್ತು ಮುಳುಗಾಯಿ ಹಾಗೂ ನೀರುಳ್ಳಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಹೆಚ್ಚಿರುವಂಥ ಕಾಯಿನ ಮಿಕ್ಸಿಗೆ ಹಾಕಿ, ಎಲ್ಲ ಕಾಯಿನ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ರುಬ್ಕೊಳ್ತಿದ್ದೀನಿ. ರುಬ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ನೋಡಿರಿ. ಈ ಥರ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ರಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಜೊತೆಗೆ ಆ ಮುಳುಗಾಯಿ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಹಾಕಿ ಒಂದು 5 ನಿಮಿಷ ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಾದಮೇಲೆ ಎಲ್ಲ ಮುಳುಗಾಯಿ ಎಲ್ಲ ಒಂಚೂರು ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾವು ಅವನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಬೇಕಾಗುತ್ತೆ. ಅದೇ ಪಾತ್ರೆಗೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ನೀರುಳ್ಳಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೀರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲ ನೀರುಳ್ಳಿ ಕ್ಲೀನಾಗಿ ಫ್ರೈ ಆಗಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಂತರ ನಾವು ಸ್ವಲ್ಪ ಕರಿಬೇವನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ, ನಂತರ ನಾವು ತೆಗೆದಿಟ್ಕೊಳ್ಳುವಂತಹ ಮಿಕ್ಸಿ ಜಾರ್ನ ಮಿಶ್ರಣವನ್ನು ಹಾಕಬೇಕಾಗುತ್ತೆ. ಅದರ ಜೊತೆಗೆ 1 ಚಮಚ ಉಪ್ಪು, ನಿಮಗೆ ಬೇಕಾದಷ್ಟು ಸ್ವಲ್ಪ ಧನಿಯಾ ಪೌಡ್ರು, ಅದರ ಜೊತೆಗೆ ಸ್ವಲ್ಪ ಮಿರ್ಚಿ ಪೌಡ್ರನ್ನ ಹಾಕಬೇಕಾಗುತ್ತೆ. ಮಿರ್ಚಿ ಪೌಡ್ರ್ ಹಾಕಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷ ಬಿಡಿ ಫ್ರೆಂಡ್ಸ್. 2 ನಿಮಿಷ ಬಿಟ್ಟರೆ ನಿಮಗೆ ಈ ಥರ ಆಗುತ್ತೆ. ಆಮೇಲೆ ನಂತರ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಬದನೆಕಾಯಿನೂ ಹಾಕಬೇಕಾಗುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಹಾಕಿ ಒಂದು 2 ನಿಮಿಷ ಬಿಡಿ. ಹಾಗೆ ಎಲ್ಲ ಫ್ರೈ ಆದ ನಂತರ ನಿಮಗೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ಲೀನಾಗಿ ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮಗೆ ಬಿಸಿ ಬಿಸಿಯಾದ ಸಾಂಬಾರು ರೆಡಿಯಾಗಿಬಿಡುತ್ತೆ.